Welcome back to my YouTube channel Kannada Nursing Classes. In this video we are going to study about rhinitis. Okay, ಇವತ್ತಿನ ಕ್ಲಾಸ್ನಲ್ಲಿ ನಾವು ರೈನೈಟಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ರೈನೈಟಿಸ್ ಅಂದರೆ ಏನು? ರೈನೈಟಿಸ್ ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ಅ ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್. ಏನಾಗಿದೆ? ಇನ್ಫ್ಲಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ ಅಲ್ಲ, ಅದು ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ, ರೆಡ್ನೆಸ್ ಆಗಿದೆ, ಸ್ವೆಲ್ಲಿಂಗ್ ಆಗಿದೆ. ಓಕೆ, ನೋಸ್ ಇದೆ ಸರ್, ನೋಸ್ ಡ್ರಾ ಮಾಡೋಣ. ಓಕೆ, ಸೊ ದಿಸ್ ಈಸ್ ಅವರ್ ನೋಸ್, ದಿಸ್ ಈಸ್ ಅವರ್ ಲಿಪ್ಸ್. ಏನಿದೆ? ನೋಸ್ ಮತ್ತು ಲಿಪ್ಸ್ ಇದೆ. ಸೊ ಇಲ್ಲಿ ನಮ್ಮ ನೋಸ್ ಇದೆ ಅಲ್ಲ, ಸೊ ಇದೇನಿದೆ ನಮ್ಮದು ನೇಸಲ್ ಕ್ಯಾವಿಟಿ. ಇಲ್ಲೇನಿರುತ್ತೆ? ಮ್ಯೂಕಸ್ ಮೆಂಬ್ರೇನ್. ನಮ್ಮ ನೋಸ್ ಇದೆ ಅಲ್ಲ, ಅಲ್ಲಿ ಮ್ಯೂಕಸ್ ಮೆಂಬ್ರೇನ್ ಇದೆ. ಸೊ ಅದು ಏನಾಗಿದೆ? ರೆಡ್ನೆಸ್ ಆಗಿದೆ, ಸ್ವೆಲ್ಲಿಂಗ್ ಆಗಿದೆ, ಇನ್ಫ್ಲಮೇಷನ್ ಆಗಿದೆ. ಓಕೆ, ಸೊ ಏನಿದೆ? ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್. ಇದೆಲ್ಲ ಏನಿದೆ? ಇಲ್ಲಿ ಮ್ಯೂಕಸ್ ಮೆಂಬ್ರೇನ್ ಇದೆ. ಓಕೆ, ಮ್ಯೂಕಸ್ ಮೆಂಬ್ರೇನ್, ಇನ್ಫ್ಲಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಆಫ್ ನೋಸ್. ಎಲ್ಲಿ? ನೋಸಿನ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಇದೆ ಅಲ್ಲ, ಅಲ್ಲಿ ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ. ಓಕೆ, ಸೊ ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ರೈನೈಟಿಸ್ ಅಂದರೆ ಏನು? ಇನ್ಫ್ಲಮೇಷನ್ ಆಫ್ ದಿ ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಇದೆ ಅಲ್ಲ, ಅದಕ್ಕೇನಾಗಿದೆ? ಇನ್ಫ್ಲಮೇಷನ್ ಆಗಿದೆ. ಓಕೆ, ನೆಕ್ಸ್ಟ್ ಟೈಪ್ಸ್. ಓಕೆ, ಟೈಪ್ಸ್ ಏನಿವೆ ಇಲ್ಲಿ? ಫಸ್ಟ್ ಟೈಪ್ ಅಕ್ಯೂಟ್ ರೈನೈಟಿಸ್. ಓಕೆ, ಫಸ್ಟ್ ಏನಿದೆ ಟೈಪು? ಅಕ್ಯೂಟ್ ರೈನೈಟಿಸ್. ಅಕ್ಯೂಟ್ ಅಂದರೆ ಸಡನ್ ಆಗಿರುತ್ತೆ. ಏನಾಗಿರುತ್ತೆ? ಸಡನ್ ಇದೆ. ಓಕೆ, ಸಡನ್ ಆನ್ಸೆಟ್ ಸ್ಟಾರ್ಟ್ ಆಗಿದೆ ಸಡನ್ನಾಗಿ. ಓಕೆ, ಲಾಸ್ಟಿಂಗ್ ಲೆಸ್ ದೆನ್ 4 ವೀಕ್. ಓಕೆ, 4 ವೀಕ್ ಅಂದರೆ 1 ಮಂತ್. ಓಕೆ, ಲಾಸ್ಟ್ ಇದು 1 ಮಂತ್ ತನಕ ಇರುತ್ತೆ. ಓಕೆ, 1 ಮಂತ್ ಒಳಗಡೆ ಕಡಿಮೆ ಆಗಬೇಕು. ಓಕೆ, 1 ಮಂತ್ ಒಳಗಡೆ ಕಡಿಮೆ ಆಯಿತು ಅಂತ ಅದಕ್ಕೆ ನಾವೇನಂತೀವಿ? ಅಕ್ಯೂಟ್ ರೈನೈಟಿಸ್ ಎಂದು ಕರಿತೇವೆ. ಓಕೆ, ನೆಕ್ಸ್ಟ್ ಕ್ರಾನಿಕ್ ರೈನೈಟಿಸ್. ಕ್ರಾನಿಕ್ ರೈನೈಟಿಸ್ ಅಂದರೆ ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿವಸ ಇರುತ್ತೆ. ಓಕೆ, ಲಾಸ್ಟ್ ಮೋರ್ ದೆನ್ 12 ವೀಕ್ಸ್. 12 ವೀಕ್ಸ್ ಅಂದರೆ 3 ಮಂತ್ಸ್. ಓಕೆ, 3 ಮಂತ್ಸ್ಗಿಂತನೂ ಜಾಸ್ತಿ ಇತ್ತು ಅಂದರೆ ನಾವು ಅದಕ್ಕೆ ಏನಂತೀವಿ? ಕ್ರಾನಿಕ್ ರೈನೈಟಿಸ್. ಓಕೆ, ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್. ಏನಾಗಿದೆ? ಶಾರ್ಟ್ ಟರ್ಮ್ ಇದೆ. ಓಕೆ, ಕ್ರಾನಿಕ್ ಅಂದರೆ ಲಾಂಗ್ ಲಾಸ್ಟಿಂಗ್, ಜಾಸ್ತಿ ದಿವಸ ಇದು ಇದೆ. ಓಕೆ, ನೆಕ್ಸ್ಟ್ ಕಾಸಸ್. ಐ ಥಿಂಕ್ ಟೈಪ್ಸ್ ಅರ್ಥ ಆಗಿರ್ಬೋದು, ಅಕ್ಯೂಟ್ ಮತ್ತು ಕ್ರಾನಿಕ್. ನೆಕ್ಸ್ಟ್ ಕಾಸಸ್. ಓಕೆ, ಸೊ ಕಾಸಸ್ ಮೇಲೂ ನಾವು ಟೈಪ್ಸ್ ಅಂತ ಅನ್ಬೋದು. ಎಕ್ಸಾಂಪಲ್ ವೈರಲ್ ರೈನೈಟಿಸ್ ಅಂತ ಅನ್ಬೋದು. ಓಕೆ, ವೈರಲ್ ಇನ್ಫೆಕ್ಷನ್. ಎಕ್ಸಾಂಪಲ್ ರೈನೋ ವೈರಸ್ ಮತ್ತು ಇನ್ಫ್ಲೂಯೆನ್ಸಾ. ಓಕೆ, ವೈರಲ್ ಇನ್ಫೆಕ್ಷನ್ ಆದಾಗೂ ನಮಗೆ ರೈನೈಟಿಸ್ ಆಗ್ಬೋದು. ಓಕೆ, ರೈನೈಟಿಸನ್ನು ಕಾಸ್ ಮಾಡ್ಬೋದು ವೈರಲ್ಸ್. ಓಕೆ, ವೈರಲ್ ಇನ್ಫೆಕ್ಷನ್ ಫಸ್ಟ್ ರೈನೋ ವೈರಸ್ ಮತ್ತು ಇನ್ಫ್ಲೂಯೆನ್ಸಾ. ಸೆಕೆಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಏನಾಗ್ಬೋದು? ರೈನೈಟಿಸ್ ಆಗುವ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಅಲರ್ಜೆಂಟ್ ಮೀನ್ಸ್ ಅಲರ್ಜಿ ಆದಾಗ ಕೂಡ ಏನಾಗೋ ಚಾನ್ಸಸ್ ಇರುತ್ತೆ, ನಮಗೆ ರೈನೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಅದು ನೋಡಿರ್ತೀರ. ಓಕೆ, ಸೊ ಅವ್ರಿಗೆ ಸ್ವಲ್ಪ ಡಸ್ಟ್ ಇತ್ತು ಅಥವಾ ಸ್ವಲ್ಪ ಪೋಲನ್ ಗ್ರೇನ್ಸ್ ಬಂತು ಅಂದರೆ ಅವ್ರಿಗೆ ಏನಾಗುತ್ತೆ? ಅಲರ್ಜಿ ಇರುತ್ತೆ. ಓಕೆ, ಎಕ್ಸಾಂಪಲ್ ಪೋಲನ್, ಡಸ್ಟ್ ಮೈಟ್ಸ್ ಮತ್ತು ಪೆಟ್ ಡೇಂಜರ್ಸ್. ಓಕೆ, ಪೆಟ್ ಡೇಂಜರ್ಸ್ ಇವೆಲ್ಲ ಏನೋ ಅಲರ್ಜೆಂಟ್ಸ್. ಓಕೆ, ಅಲರ್ಜೆಂಟ್ಸ್ ಅಂದರೆ ದೀಸ್ ಕ್ಯಾನ್ ಕಾಸ್ ಅಲರ್ಜಿಕ್ ರೈನೈಟಿಸ್. ಓಕೆ, ನಿಂದನೂ ರೈನೈಟಿಸ್ ಆಗಬಹುದು. ಓಕೆ, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇರಿಟೆಂಟ್ಸ್ ಅಂದರೆ ನಮ್ಮ ಎನ್ವಿರಾನ್ಮೆಂಟ್ ಒಳಗಡೆ ಇರುವ ಫ್ಯಾಕ್ಟರ್ಸ್ಗಳು. ಓಕೆ, ಲೈಕ್ ಸ್ಮೋಕ್. ಓಕೆ, ಸ್ಮೋಕ್, ಕೆಮಿಕಲ್ಸ್, ಪೊಲ್ಯೂಷನ್. ಓಕೆ, ಜಾಸ್ತಿ ಸ್ಮೋಕ್ ನೀವು ಇನ್ಹೇಲ್ ಆದರೆ ಅಥವಾ ಕೆಮಿಕಲ್ಸಿಗೆ ನೀವು ಇನ್ಹೇಲ್ ಮಾಡಿದ್ರೆ ಮತ್ತು ಪೊಲ್ಯೂಷನ್ ಇರ್ತಿಲ್ಲ, ಪೊಲ್ಯೂಟೆಡ್ ಏರನ್ನು ನೀವು ಇನ್ಹೇಲ್ ಮಾಡಿದಾಗೆ ಅದನ್ನು ಶ್ವಾಸಕ್ಕೆ ಒಳಗಡೆ ತೊಗೊಂಡಾಗ ನಿಮಗೆ ಏನಾಗುತ್ತೆ? ಅಕ್ಯೂಟ್ ರೈನೈಟಿಸ್ ಅಥವಾ ಕ್ರಾನಿಕ್ ರೈನೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಇರುತ್ತೆ. ನೆಕ್ಸ್ಟ್ ವೆದರ್ ಚೇಂಜಸ್, ಕೋಲ್ಡ್ ಏರ್ ಆ್ಯಂಡ್ ಹ್ಯೂಮಿಡಿಟಿ. ಸೊ ಸ್ಪೆಷಲಿ ವಿಂಟರ್ ಸೀಸನ್ ಒಳಗಡೆ ರೈನೈಟಿಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವಾಗ ಎಲ್ಲರಿಗೆ ಆಗುತ್ತೆಲ್ಲ, ಕಾಮನ್ ಕೋಲ್ಡ್ ಅದೆಲ್ಲ ಆಗುತ್ತೆಲ್ಲ, ಅದೆಲ್ಲ ರೈನೈಟಿಸ್ ಒಳಗಡೆ ಬರುತ್ತೆ. ಓಕೆ, ಅವಾಗ ನಿಮಗೇನಾಗುತ್ತೆ? ರನ್ನಿ ನೋಸಿಂದ ಸಿಕ್ರೇಷನ್ಸ್ ಎಲ್ಲ ಹೊರಗೆ ಬರುತ್ತೆ. ಯಾವಾಗ? ಕೋಲ್ಡ್ ಏರ್ ಅಥವಾ ವಿಂಟರ್ ಸೀಸನ್. ವಿಂಟರ್ ಒಳಗಡೆ ಏನಾಗುತ್ತೆ? ನಮಗೆ ಜಾಸ್ತಿ ರೈನೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್ ಆದ್ರೂ ಆಗುತ್ತೆ ಸರ್. ಹೌದು, ಹಾರ್ಮೋನಲ್ ಚೇಂಜಸ್ ಆದ್ರೂ ಆಗುತ್ತೆ. ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಮತ್ತು ಹೈಪೋಥೈರಾಯ್ಡಿಸಮ್. ಓಕೆ, ಹೈಪೋಥೈರಾಯ್ಡಿಸಮ್ ಆದಾಗೂ ನಮಗೆ ರೈನೈಟಿಸ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿ ಆದಾಗೂ ಆಗ್ಬೋದು ಮತ್ತು ಹೈಪೋಥೈರಾಯ್ಡಿಸಮ್ ಇದ್ದಾಗೂ ಆಗ್ಬೋದು. ನೆಕ್ಸ್ಟ್ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಂದರೆ ಕೆಲಸ ಮಾಡುತ್ತಾ ಇದೆ. ಓಕೆ, ಆಕ್ಯುಪೇಷನ್ ಅಂದರೆ ಜಾಬ್.
ಓಕೆ, ಜಾಬ್ ಮಾಡುವ ಪ್ಲೇಸ್ ಒಳಗಡೆ ಅವ್ರಿಗೆ ಏನಾಗಿದೆ, ರೈನೈಟಿಸ್ ಆಗಿದೆ. ಓಕೆ, ಎಕ್ಸಾಂಪಲ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅಥವಾ ಮೈನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೈನ್ಸ್ ಗುಹೆ ಅಂತಿರಲ್ಲ, ಗುಹೆ ಒಳಗಡೆ ಕೆಲಸ ಮಾಡಿದಾಗ ಡಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ಅವ್ರಿಗೆ ಏನಾಗುತ್ತೆ, ರೈನೈಟಿಸ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ನೆಕ್ಸ್ಟ್ ಫುಡ್ ಸೆನ್ಸಿಟಿವಿಟಿ. ಓಕೆ, ಒಬ್ಬೊಬ್ಬರಿಗೆ ಫುಡ್ಸ್ ಅಂದರೆ ಆಗಬರಲ್ಲ. ಫುಡ್ಸ್ ಅಂದರೆ ಪ್ರತಿಯೊಂದು ಫುಡ್ಸ್ ಇಲ್ಲ, ಸರ್ಟೇನ್ ಫ್ರೂಟ್ಸ್ಗಳು. ಓಕೆ, ಯಾವುದಾದ್ರೂ ಒಂದು ಫುಡ್ ತಿಂದರೆ ಅವನಿಗೆ ಏನಾಗುತ್ತೆ, ಫ್ರೂಟ್. ಓಕೆ, ಎಕ್ಸಾಂಪಲ್ ಫ್ರೂಟ್. ಒಬ್ಬೊಬ್ರಿಗೆ ಬನಾನಾ ತಿಂದರೆ ಏನಾಗುತ್ತೆ, ರೈನೈಟಿಸ್ ಆಗುತ್ತೆ. ಬನಾನಾ. ಓಕೆ, ಬಾಳೆಹಣ್ಣು ತಿಂದಿದ್ರೆ ಒಬ್ಬೊಬ್ರಿಗೆ ಏನಾಗುತ್ತೆ, ರೈನೈಟಿಸ್ ಆಗ್ತೀವಿ. ಓಕೆ, ಬನಾನಾ ಸೆನ್ಸಿಟಿವ್ ಆಗಿರ್ತಾರೆ. ಓಕೆ, ಫುಡ್ ಸೆನ್ಸಿಟಿವ್. ನೆಕ್ಸ್ಟ್ ನೇಸಲ್ ಪಾಲಿಪ್ಸ್ ಅಂದರೆ ಏನು, ಅಬ್ನಾರ್ಮಲ್ ಮಾಸ್ ಅಂತ ತಿಳ್ಕೊಳ್ಳಿ. ಅಬ್ನಾರ್ಮಲ್ ಟಿಶ್ಯೂ ಗ್ರೋತ್. ಓಕೆ, ನಮ್ಮ ಮೂಗಿನ ಒಳಗಡೆ, ನಮ್ಮ ನೋಸ್ ಒಳಗಡೆ ಏನಾಗಿದೆ, ಟಿಶ್ಯೂ ಗ್ರೋತ್ ಆಗಿದೆ. ಅಬ್ನಾರ್ಮಲ್ ಟಿಶ್ಯೂ ಗ್ರೋತ್ ಆದಾಗೂ ನಮಗೆ ರೈನೈಟಿಸ್, ಇನ್ಫ್ಲಮೇಷನ್ ಆಗ್ಬೋದು. ನೋಸ್ ಒಳಗಡೆ ಇನ್ಫ್ಲಮೇಷನ್ ಆಗ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಅಂದರೆ ನಾರ್ಮಲ್ ಆಗಿ ನಮ್ಮ ಮೂಗು ಈ ಥರ ಇರಬೇಕು. ಓಕೆ, ಇದು ನಾರ್ಮಲ್. ಬಟ್ ಒಬ್ಬೊಬ್ರು ನೀವು ನೋಡಿರ್ತೀರ, ಈಗ ಸ್ವಲ್ಪ ವಂಕಿರುತ್ತೆ. ಓಕೆ, ಸ್ವಲ್ಪ ಏನಾಗಿರುತ್ತೆ, ಈ ಥರ ಬಂದಿರುತ್ತೆ ನೋಸ್. ಅದೇನು, ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್. ಇದಕ್ಕೆ ನಾವು ಏನಂತೀವಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತೀವಿ. ಓಕೆ, ಸೊ ಏನಾಗಿದೆ ಇಲ್ಲಿ, ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟಿ, ಸ್ಟ್ರಕ್ಚರ್ ಏನಿದೆ ಕರೆಕ್ಟ್ ಇಲ್ಲ, ಅದಕ್ಕೋಸ್ಕರ ಅವನಿಗೆ ಏನಾಗಿದೆ, ಇನ್ಫ್ಲಮೇಷನ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ನೋಸಿನ ಸ್ಟ್ರಕ್ಚರ್ ಸರಿಯಾಗಿಲ್ಲ ಅಂದರೂ ಏನಾಗುತ್ತೆ, ಇನ್ಫ್ಲಮೇಷನ್. ಅಥವಾ ಏನಾಗಿದೆ ಇಲ್ಲಿ, ಅಬ್ನಾರ್ಮಲ್ ಟಿಶ್ಯೂ ಗ್ರೋತ್ ಆದರೂ ಅವನಿಗೆ ರೈನೈಟಿಸ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಐ ಥಿಂಕ್ ಕಾಸಸ್ ನಿಮ್ಗೆ ಅರ್ಥ ಆಗಿರ್ಬೋದು. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಅಲರ್ಜಿ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಇರಿಟೆಂಟ್ಸು, ಮತ್ತು ವೆದರ್ ಚೇಂಜಸ್ಸು, ಹಾರ್ಮೋನಲ್ ಚೇಂಜಸ್ಸು, ಅಕ್ಯುಪೇಷನಲ್ ಎಕ್ಸ್ಪೋಜರ್, ಫುಡ್ ಸೆನ್ಸಿಟಿವಿಟಿ, ಪಾಲಿಪ್ಸ್ ಮತ್ತು ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್. ಓಕೆ, ನೆಕ್ಸ್ಟ್ ನಾವು ಸೈನ್ ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೈನ್ ಆ್ಯಂಡ್ ಸಿಮ್ಟಮ್ಸ್, ಕ್ಲಿನಿಕಲ್ ಫೀಚರ್ಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದ್ರೂ ಒಂದೇ. ಓಕೆ, ಎಲ್ಲನೂ ನಾವು ಕರಿತೀವಿ. ಫಸ್ಟ್ ಸ್ನೀಸಿಂಗ್. ಹೌದು, ಸ್ನೀಸಿಂಗ್ ಇರುತ್ತೆ. ಓಕೆ, ಸ್ನೀಸಿಂಗ್ ಇರುತ್ತೆ. ರನ್ನಿ ಆರ್ ಸ್ಟಫ್ ನೋಸ್. ಓಕೆ, ನೇಸಲ್ ಕಂಜೆಷನ್ ಏನಾಗುತ್ತೆ, ರನ್ನಿ ನೋಸ್. ರೈನೋರಿಯಾ ಅಂತೀವಿ ನಾವು, ಏನಂತೀವಿ ಅದನ್ನು, ರೈನೋರಿಯಾ. ಮೂಗಿನಿಂದ ಸೀಕ್ರಿಷನ್ಸ್ ಬರ್ತಾ ಇವೆ. ಓಕೆ, ಮೂಗಿನಿಂದ ಸೀಕ್ರಿಷನ್ಸ್ ಹೊರಗಡೆ ಬರ್ತಾ ಇದೆ. ನಿಮ್ಮ ಫ್ರೆಂಡ್ ನಿಮ್ಗೆ ಏನು ಕೊಡ್ತಾ ಇದ್ದಾನೆ, ಕರ್ಚಿಫ್ ಕೊಡ್ತಾ ಇದ್ದಾನೆ, ಸೂಟ್ಕೋ ಅಪ್ಪಿ ಅಂತ. ಓಕೆ, ಅದನ್ನು ಕ್ಲೀನ್ ಮಾಡ್ಕೋ ಅಪ್ಪಿ ಅಂತ ನಿಮ್ಗೆ ಏನು ಮಾಡ್ತಾ ಇದ್ದಾನೆ, ಕರ್ಚಿಫನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ರನ್ನಿ ನೋಸ್ ಆಗಿದೆ. ಅಥವಾ ಸ್ಟಫಿ ನೋಸ್. ಓಕೆ, ಸ್ಟಫಿ ಅಥವಾ ನೇಸಲ್ ಕಂಜೆಷನ್ ಅಂದರೆ ಏನಾಗಿದೆ, ನಿಮ್ಮ ಮೂಗು ಬ್ಲಾಕ್ ಆಗಿದೆ. ಓಕೆ, ಜಾಸ್ತಿ ಥಿಕ್ ಸೀಕ್ರಿಷನ್ ಇದೆ. ಓಕೆ, ನಿಮ್ಮ ಮೂಗೊಳಗಡೆ ಜಾಸ್ತಿ ಸೀಕ್ರಿಷನ್ ಆಗಿ ನೋಸ್ ಬ್ಲಾಕ್ ಆಗಿದೆ. ಓಕೆ, ನೇಸಲ್ ಕಂಜೆಷನ್ ಅಥವಾ ಸ್ಟಫಿ ನೋಸ್ ಅಂತಾರೆ ಅದನ್ನು. ಓಕೆ, ನೆಕ್ಸ್ಟ್ ಇಚ್ಚಿ ನೋಸ್. ಸೊ ನಿಮ್ಮ ನೋಸ್ ಒಳಗಡೆ ನಿಮಗೆ ಇಚ್ಚಿಂಗ್ ಫೀಲ್ ಆಗ್ಬೋದು. ಓಕೆ, ಥ್ರೋಟ್ ಮತ್ತು ಐಸ್, ಇಲ್ಲೆಲ್ಲ ನಿಮಗೆ ಇಚ್ಚಿಂಗ್ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಥ್ರೋಟ್ ಒಳಗಡೆ ಇಚ್ಚಿಂಗ್ ಆಗುತ್ತೆ, ಈ ಐಸ್ ಒಳಗಡೆ ಇಚ್ಚಿಂಗ್ ಆಗುತ್ತೆ, ಮತ್ತು ನೋಸಲ್ಲಿ ಕೂಡ ಇಚ್ಚಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟ್ ನೇಸಲ್ ಡ್ರಿಪ್ ಅಂದರೆ ಏನು, ಮ್ಯೂಕಸ್ ರನ್ನಿಂಗ್ ಡೌನ್ ದಿ ಥ್ರೋಟ್. ಓಕೆ, ರನ್ನಿಂಗ್ ಡೌನ್ ದಿ ಥ್ರೋಟ್ ಅಂದರೆ ಯಾವಾಗಲೂ ಸೀಕ್ರಿಷನ್ಸ್ ಏನಾಗಬೇಕು, ಮುಂದಿನಿಂದನೇ ಹೊರಗಡೆ ಬರಬೇಕು, ಮೂಗಿನಿಂದ ಹೊರಗಡೆ ಬರಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ಓಕೆ, ಇಲ್ಲೇನಾಗ್ತಾ ಇದೆ, ಇದು ನಮ್ಮ ಮನುಷ್ಯ. ಓಕೆ, ನೋಸ್ ಇದೆ, ಸೊ ಮುಖ. ಓಕೆ, ಸೊ ಇದೆಲ್ಲ ಏನಿದೆ, ನೋಸ್ ಇಲ್ಲಿಂದ ಹೊರಗಡೆ ಬರಬೇಕು. ಬಟ್ ಪೋಸ್ಟ್ ನೇಸಲ್ ಡ್ರಿಪ್ ಒಳಗಡೆ ಏನಾಗುತ್ತೆ, ಆ ಮ್ಯೂಕಸ್ ಇದೆಯಲ್ಲ, ಆ ಸೀಕ್ರಿಷನ್ಸ್ ಇದೆಯಲ್ಲ, ಅದೆಲ್ಲ ಏನಾಗುತ್ತೆ, ಥ್ರೋಟ್ಗಿಂತ ಒಳಗಡೆ ಹೋಗುತ್ತೆ. ಓಕೆ, ಈ ಕಡೆ ನಮ್ಮ ಮೌತ್ ಒಳಗಡೆ ಬರುತ್ತವೆ. ಏನಾಗುತ್ತೆ, ಮೌತ್ ಒಳಗಡೆ ಬರುತ್ತೆ. ಥ್ರೋಟಿಂದ ಬಂದು ನಮ್ಮ ಮೌತ್ ಒಳಗಡೆ ಅಥವಾ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ, ನಮ್ಮ ಸ್ಟಮಕ್ ಒಳಗಡೆ ಹೋಗುತ್ತೆ. ಓಕೆ, ಐ ಥಿಂಕ್ ಪೋಸ್ಟ್ ನೇಸಲ್ ಡ್ರಿಪ್ ಅಂದರೆ ಅರ್ಥ ಆಗಿರ್ಬೋದು. ಓಕೆ, ಸೀಕ್ರಿಷನ್ಸ್ ಇರ್ತಾವೆಲ್ಲ ಮೂಗಿನಿಂದ ಬರಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಥ್ರೋಟ್ ಒಳಗಡೆ ಹೋಗ್ತಾ ಇದೆ, ಹಿಂದ್ಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಕಫಿಂಗ್ ಇರುತ್ತೆ, ಸ್ನೀಸಿಂಗ್ ಮತ್ತು ಕಫಿಂಗ್ ಎರಡೂ ಇರ್ತವೆ. ಓಕೆ, ನೆಕ್ಸ್ಟ್ ವಾಟರಿ ಐಸ್, ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿರುತ್ತದೆ, ವಾಟರಿ ಐಸ್ ಆಗಿರುತ್ತದೆ. ಓಕೆ, ಮತ್ತು ಪ್ರೆಷರ್ ಆರ್ ಪೇನ್ ಇನ್ ದಿ ಫೇಸ್ ಎಲ್ಲ ಏನಾಗುತ್ತೆ, ಪೇನ್ ಆಗುತ್ತೆ. ಓಕೆ, ಫೇಸ್ ಏನಾಗುತ್ತೆ, ಪೇನ್ ಆಗುತ್ತೆ. ಪ್ರೆಷರ್ ಫೀಲ್ ಆಗುತ್ತೆ ನಮಗೆ ಯಾವಾಗ, ರೈನೈಟಿಸ್ ಆದಾಗ. ಓಕೆ, ಕಾಮನ್ ಕೋಲ್ಡ್ ಆದಾಗ ಏನಾಗುತ್ತೆ, ನಮಗೆ ಫೇಸ್ ಎಲ್ಲ ಪೇನ್ ಆಗುತ್ತೆ, ಮತ್ತು ಪ್ರೆಷರ್ ಕೂಡ ಫೇಲ್ ಆಗೋ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ರೆಡ್ಯೂಸ್ ಸೆನ್ಸ್ ಆಫ್ ಸ್ಮೆಲ್ ಆರ್ ಟೇಸ್ಟ್. ಓಕೆ, ನಮಗೇನು ಟೇಸ್ಟ್, ನಾವು ಏನು ತಿಂದಿದ್ರು ನಮಗೆ ಟೇಸ್ಟ್ ಹತ್ತೋಲ್ಲ.
ಓಕೆ, ಗರ್ಲ್ಸ್ ಪಾನಿಪುರಿ ತಿಂದರೂ ಕೂಡ ಅವರಿಗೆ ಟೇಸ್ಟ್ ಹತ್ತಲ್ಲ, ಹುಡುಗರು ಬಿರಿಯಾನಿ ತಿಂದರೂ ಕೂಡ ಅವರಿಗೆ ಟೇಸ್ಟ್ ಹತ್ತಲ್ಲ. ಓಕೆ, ಸ್ಮೆಲ್ ಕೂಡ ಬರಲ್ಲ. ಓಕೆ, ಬಿರಿಯಾನಿ ಸ್ಮೆಲ್ ಕೂಡ ಹುಡುಗರಿಗೆ ಬರೋದಿಲ್ಲ. ಓಕೆ, ಏನಾಗುತ್ತೆ, ಸ್ಮೆಲ್ನೂ ಬರಲ್ಲ ಮತ್ತು ಟೇಸ್ಟ್ಲೆಸ್ನೆಸ್ ಕೂಡ ಫೀಲ್ ಆಗ್ಬೋದು. ನೆಕ್ಸ್ಟ್ ಫ್ಯಾಟಿಗ್ ಅಂದರೆ ಏನು, ಇಲ್ಲಿ ಥರ ಓಕೆ ಅನ್ವೆಲ್ ಆಗಿ ಅನ್ಹೆಲ್ದಿಯಾಗಿ ಅಥವಾ ವೀಕ್ನೆಸ್ ಆ ಥರ ಫೀಲ್ ಆಗ್ಬೋದು ಮನುಷ್ಯಗೆ. ಓಕೆ, ಸೊ ಐ ಥಿಂಕ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅರ್ಥ ಆಗಿರ್ಬೋದು. ಏನೇನಿರುತ್ತೆ, ಸ್ನೀಸಿಂಗ್ ಇರುತ್ತೆ, ರನ್ನಿ ಆರ್ ಸ್ಟಫಿ ನೋಸ್. ರನ್ನಿ ನೋಸ್ ಅಂದರೆ ರೈನೋರಿಯಾ. ಓಕೆ, ಡಿಸ್ಚಾರ್ಜ್ ಫ್ರಮ್ ದಿ ನೋಸ್ನಿಂದ ಏನು ಬರ್ತಾ ಇದೆ, ನೀರು ಬರ್ತಾ ಇದೆ. ಓಕೆ, ಮತ್ತು ಸ್ಟಫಿ ನೋಸ್, ನೀರು ಪೂರಾ ಮೂಗು ಬ್ಲಾಕ್ ಆದಾಗ, ಓಕೆ ಮೂಗು ಏನಾಗಿದೆ, ಫುಲ್ ಬ್ಲಾಕ್ ಆಗಿದೆ, ನೇಸಲ್ ಕಂಜೆಷನ್ನು ಅಂತೀವಿ. ಓಕೆ, ನೆಕ್ಸ್ಟ್ ಇಚ್ಚಿ ನೋಸ್, ಥ್ರೋಟ್, ಐಸ್ ಇಚ್ಚಿಂಗ್ ಆಗ್ತಾಯಿದೆ. ಓಕೆ, ಪೋಸ್ಟ್ ನೇಸಲ್ ಡ್ರಿಪ್. ಯಾವಾಗ ನಮ್ಮ ನೋಸ್ ಬ್ಲಾಕ್ ಆಗಿದೆ ಅಲ್ಲ, ಆವಾಗ ಏನಾಗುತ್ತೆ, ಪೋಸ್ಟ್ ನೇಸಲ್ ಡ್ರಿಪ್ ಅಂದರೆ ನಮ್ಮ ಮೂಗಿನಿಂದ ಹೊರಗಡೆ ಬರಲ್ಲ. ಓಕೆ, ಒಳಗಿಂದ ಒಳಗಡೆ ನಮ್ಮ ಥ್ರೋಟ್ ಕಡೆ ಹೋಗುತ್ತದೆ. ನೆಕ್ಸ್ಟ್ ಕಫಿಂಗ್ ಇರುತ್ತೆ, ವಾಟರಿ ಐಸ್, ಪ್ರೆಷರ್ ಮತ್ತು ಪೇನ್ ಇರುತ್ತೆ ಫೇಸಲ್ಲಿ, ಮತ್ತು ರಿಡ್ಯೂಸ್ ಸೆನ್ಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಓಕೆ, ಸ್ಮೆಲ್ನೂ ಬರೋದಿಲ್ಲ ನಮಗೆ ಮತ್ತು ಟೇಸ್ಟ್ನೂ ಫೀಲ್ ಆಗೋದಿಲ್ಲ. ನೆಕ್ಸ್ಟ್ ಫ್ಯಾಟಿಗ್ ಇರುತ್ತದೆ. ಓಕೆ, ಐ ಥಿಂಕ್ ನಿಮಗೆ ಕ್ಲಿನಿಕಲ್ ಫೀಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ಹಿಸ್ಟ್ರಿ ಕಲೆಕ್ಷನ್, ಏನಾದರೂ ಅಲರ್ಜಿ ಇದೆಯಾ ನಿಮಗೆ ಅಂತ ನಾವು ಕೇಳ್ಬೋದು. ಓಕೆ, ಎಲ್ಲ ಹಿಸ್ಟ್ರಿ ಕಲೆಕ್ಷನನ್ನು ನಾವು ತಗೋಬೋದು. ಓಕೆ, ಅಲರ್ಜಿ ಇದೆಯಾ ಅಥವಾ ನಿಮಗೆ ಏನಾರ ಇನ್ಫೆಕ್ಷನ್ ಇತ್ತಾ, ನಿಮಗೆ ಏನಾದರೂ ಫುಡ್ ಸೆನ್ಸಿಟಿವಿಟಿ ಇತ್ತಾ ಅಂತ ನಾವು ಕೇಳ್ಬೋದು. ಓಕೆ, ಹಿಸ್ಟ್ರಿ ಕಲೆಕ್ಷನ್. ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ಏನು ನೋಡ್ತೀವಿ ನಾವು, ವಾಟರಿ ಐಸ್ ಇದೆನಾ ಇಲ್ಲ ಅವನಿಗೆ. ಓಕೆ, ಅವನಿಗೆ ನೇಸಲ್ ಕಂಜೆಷನ್ ಇದೆನಾ ಇಲ್ಲ ಅಂತ ಕೇಳ್ತೀವಿ. ಅದರೊಳಗಡೆ ನಾವು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇದೆ ಏನು ಅಂತ ನಾವು ನೋಡ್ಬೋದು. ಓಕೆ, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಒಳಗಡೆ. ನೆಕ್ಸ್ಟ್ ಅಲರ್ಜಿ ಟೆಸ್ಟಿಂಗ್. ಓಕೆ, ಅಲರ್ಜಿ ಟೆಸ್ಟಿಂಗ್ ಯಾಕೆ ಯೂಸ್ ಮಾಡ್ತೀವಿ, ಯಾವ ಅಲರ್ಜಿ ಇದೆ ಅವನಿಗೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಅಲರ್ಜಿ ಟೆಸ್ಟಿಂಗ್ ಮಾಡ್ತೀವಿ. ಓಕೆ, ಅಲರ್ಜಿ ಟೆಸ್ಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ನೇಸಲ್ ಎಂಡೋಸ್ಕೋಪಿ ಅಥವಾ ರೈನೋಸ್ಕೋಪಿ. ಇದನ್ನೇನು ಮಾಡ್ತೀವಿ, ನೇಸಲ್ ಎಂಡೋಸ್ಕೋಪಿ ಅಥವಾ ರೈನೋಸ್ಕೋಪಿ ಅಂದರೆ ನಮ್ಮ ನೋಸ್ ಒಳಗಡೆ ಏನು ಮಾಡ್ತೀವಿ, ಕ್ಯಾಮೆರಾ ಹಾಕಿ ನೋಡ್ತೀವಿ. ಓಕೆ, ಏನು ಮಾಡ್ತೀವಿ, ಕ್ಯಾಮೆರಾ ಇನ್ಸರ್ಟ್ ಮಾಡಿ ಒಳಗಡೆ ನೋಡ್ತೀವಿ. ಓಕೆ, ಒಳಗಡೆ ರೆಡ್ನೆಸ್ ಇದೆನಾ, ಓಕೆ ರೆಡ್ನೆಸ್ ಇದೆನಾ ಅಥವಾ ಪಾಲಿಪ್ಸ್ ಇದೆಯಾ, ಪಾಲಿಪ್ಸ್ ಅಂದರೆ ಟಿಶ್ಯೂ ಗ್ರೋತ್. ಓಕೆ, ಟಿಶ್ಯೂ ಗ್ರೋತ್ ಇದೆನಾ ಅಂತ ನಾವು ಏನು ಮಾಡ್ತೀವಿ, ನೋಡ್ತೀವಿ. ಓಕೆ, ರೈನೋಸ್ಕೋಪಿ ಅಥವಾ ಇದನ್ನು ಏನಂತೀವಿ, ನೇಸಲ್ ಎಂಡೋಸ್ಕೋಪಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೇಸಲ್ ಸ್ಮಿಯರ್ ಆರ್ ಕಲ್ಚರ್ ಆಫ್ ನೇಸಲ್ ಡ್ರೈನೇಜ್ ಅಂದರೆ ಮೂಗಿನಿಂದ ಹೊರಗಡೆ ಬರ್ತಾ ಇದೆಯಲ್ಲ ಪದಾರ್ಥ. ಓಕೆ, ಮೂಗಿನಿಂದ ಡಿಸ್ಚಾರ್ಜ್ ಆಗ್ತಾ ಇಲ್ಲ ಅದನ್ನು, ಅಥವಾ ಬರಲಿಲ್ಲ ಅಂತ ತಿಳ್ಕೊಳ್ಳಿ. ಸೊ ನೇಸಲ್ ಸ್ಮಿಯರ್ ಅಂದರೆ ಮೂಗಿನ ಒಳಗಡೆ ಕೊರೋನಾದ ಹೇಗೆ ಟೆಸ್ಟ್ ಮಾಡ್ಕೊಂಡಿವಲ್ಲ ನಾವು. ಓಕೆ, ಕೊರೋನಾದಾಗ ನಾವು ಹೇಗೆ ಟೆಸ್ಟ್ ಮಾಡ್ಕೊಂಡಿವಲ್ಲ ಆ ಥರ ಏನು ಮಾಡುತ್ತಾರೆ, ಕಲ್ಚರ್ ಮಾಡುತ್ತಾರೆ. ಓಕೆ, ಕಲ್ಚರ್ ಅಂದರೆ ಯಾವ ಬ್ಯಾಕ್ಟೀರಿಯಾ ಇದೆ, ಯಾವ ವೈರಸ್ ಇದೆ. ಓಕೆ, ಕಲ್ಚರ್ ಮಾಡಿ ಪತ್ತೆ ಹಚ್ತಾರೆ. ಓಕೆ, ಯಾವ ಆ್ಯಂಟಿಬಯೋಟಿಕ್ ನಾವು ಕೊಡಬೇಕಂತ ಪತ್ತೆ ಹಚ್ತಾರೆ. ಓಕೆ, ನೇಸಲ್ ಸ್ಮಿಯರ್ ಅಥವಾ ಕಲ್ಚರ್, ಏನು ನಮ್ಮ ನೋಸಿನಿಂದ ಸೀಕ್ರೇಷನ್ಸ್ ಬರ್ತಾವೆಲ್ಲ ಅದನ್ನು ಕಲ್ಚರ್ ಮಾಡ್ತಾರೆ. ಓಕೆ, ಲ್ಯಾಬ್ ಒಳಗಡೆ ಒಯ್ದು ಅದನ್ನು ಬೆಳೆಸ್ತಾರೆ. ಕಲ್ಚರ್ ಮಾಡಿ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಪತ್ತೆ ಹಚ್ತಾರೆ. ಓಕೆ, ನೆಕ್ಸ್ಟ್ ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಅಲರ್ಜಿ ಮತ್ತು ನೇಸಲ್ ಎಂಡೋಸ್ಕೋಪಿ ಅಥವಾ ರೈನೋಸ್ಕೋಪಿ ಅಂತೀವಿ, ಮತ್ತು ನೇಸಲ್ ಸ್ಮಿಯರ್ ಆರ್ ಕಲ್ಚರ್ ಆಫ್ ನೇಸಲ್ ಡ್ರೈನೇಜ್. ಓಕೆ, ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ, ಓಕೆ ಫಸ್ಟ್ ಆ್ಯಂಟಿಬಯೋಟಿಕ್ಸ್. ಓಕೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಟು ಟ್ರೀಟ್ ಇನ್ಫೆಕ್ಟಿವ್ ರೈನೈಟಿಸ್. ಓಕೆ, ಅಂದರೆ ಇಫ್ ಬ್ಯಾಕ್ಟೀರಿಯಾ ಕಾಸ್ ಮಾಡ್ತಂತ ಅಂದ್ಕೊಳ್ಳಿ, ಸೊ ನಾವು ಏನು ಮಾಡ್ಕೊಡ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ನೆಕ್ಸ್ಟ್ ಆ್ಯಂಟಿ ಹಿಸ್ಟಮೈನ್ಸ್ ಅಂದರೆ ಆ್ಯಂಟಿ ಅಲರ್ಜಿ ಅಂದರೆ ಅವನಿಗೆ ಅಲರ್ಜಿನಿಂದ ಏನಾಗಿದೆ, ರೈನೈಟಿಸ್ ಆಗಿದೆ. ಓಕೆ, ಅಲರ್ಜಿನಿಂದ ರೈನೈಟಿಸ್ ಆದರೆ ನಾವು ಆ್ಯಂಟಿ ಅಲರ್ಜಿ ಡ್ರಗ್ಸ್ ಕೊಡ್ತೀವಿ. ಓಕೆ, ಅಲರ್ಜಿಕ್ ರೈನೈಟಿಸ್ ಇತ್ತಂದರೆ ಆ್ಯಂಟಿ ಅಲರ್ಜಿ ಡ್ರಗ್ಸ್ ಕೊಡ್ತೀವಿ. ನೆಕ್ಸ್ಟ್ ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಟು ರೆಡ್ಯೂಸ್ ಇನ್ಫ್ಲಮೇಷನ್. ಏನಾಗಿದೆ ನಮ್ಮ ನೋಸಲ್ಲಿ ಇನ್ಫ್ಲಮೇಷನ್ ಆಗಿದೆಯಲ್ಲ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ನಾವು ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ. ಓಕೆ, ನೋಸ್ನಿಂದ ಇನ್ಹೇಲ್ ಮಾಡ್ತಾರಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅಡ್ವರ್ಟೈಸ್ ಮಾಡ್ತಾನಲ್ಲ, ಈ ನೇಸಲ್ ಇನ್ಹೇಲರ್ ತೊಗೊಳ್ಳಿ ಹಾಂ ಅಂತಾನಲ್ಲ ಅದು. ಓಕೆ, ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ಸ್. ಓಕೆ, ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಟ್ಟಿದ್ದರಿಂದ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ನಮ್ಮ ನೋಸಲ್ ಮೆಂಬ್ರೇನ್ ಇರುತ್ತೆ ಅಲ್ಲ, ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಕಂಜೆಸ್ಟೆಂಟ್ ಏನು ಕೊಡ್ತೀವಿ, ಡಿಕಂಜೆಸ್ಟೆಂಟ್ ಟು ರೆಡ್ಯೂಸ್ ನೇಸಲ್ ಕಂಜೆಸ್ಟೆಂಟ್. ನೇಸಲ್ ಕಂಜೆಷನ್ ಇದೆ, ಏನಿದೆ, ನೇಸಲ್ ಕಂಜೆಷನ್ ಇದೆ, ಅದಕ್ಕೋಸ್ಕರ ನಾವು ನೇಸಲ್ ಡಿಕಂಜೆಷನ್ ಕೊಡ್ತಾ ಇದ್ದೀವಿ. ಓಕೆ, ಏನು ಕೊಡ್ತಾ ಇದ್ದೀವಿ, ನೇಸಲ್ ಡಿಕಂಜೆಷನ್ ಡ್ರಾಪ್ಸ್ ಇದ್ದಾವೆ. ಓಕೆ, ನೇಸಲ್
ಡ್ರಾಪ್ಸ್ ಕೊಡ್ತೀವಿ. ನೇಸಲ್ ಡಿಕಂಜೆಷನ್ ಅಂದರೆ ಫುಲ್ ಬ್ಲಾಕ್ ಆಗಿದೆಯಲ್ಲ ನಮ್ಮ ಮೂಗು, ಆ ಬ್ಲಾಕನ್ನು ರೆಡ್ಯೂಸ್ ಮಾಡುತ್ತೆ, ಆ ಬ್ಲಾಕನ್ನು ಓಪನ್ ಮಾಡುತ್ತೆ, ನೇಸಲ್ ಡಿಕಂಜೆಷನ್. ಓಕೆ, ನೆಕ್ಸ್ಟ್ ಆ್ಯಂಟಿಪೈರೆಟಿಕ್ಸ್. ಯಾಕೆ? ಫೀವರ್ ಇದೆ ಅಲ್ಲಿ. ಓಕೆ, ಸೈನ್ ಆ್ಯಂಡ್ ಸಿಮ್ಟಮ್ನಲ್ಲಿ ಫೀವರ್ ಕೂಡ ಬರ್ಬೋದು. ಐ ಥಿಂಕ್ ನಾನು ಹೇಳಿಲ್ಲ. ಓಕೆ, ಸೈನ್ ಆ್ಯಂಡ್ ಸಿಮ್ಟಮ್ ಒಳಗಡೆ ಫೀವರ್ ಹೇಳಿಲ್ಲ, ಅದೊಂದು ಬರ್ಕೊಳ್ಳಿ. ಸೈನ್ ಆ್ಯಂಡ್ ಸಿಮ್ಟಮ್ ಒಳಗಡೆ ಫೀವರ್ ಕೂಡ ಇರುತ್ತೆ, ಯಾಕಂದರೆ ಇನ್ಫೆಕ್ಷನ್ ಇದೆಯಲ್ಲ, ಫೀವರ್ ಇದೆ, ಅದಕ್ಕೋಸ್ಕರ ನಾವು ಆ್ಯಂಟಿಪೈರೆಟಿಕ್ ಕೊಡ್ತೀವಿ ಟು ಟ್ರೀಟ್ ಫೀವರ್. ಓಕೆ, ನೆಕ್ಸ್ಟ್ ಅನಾಲ್ಜೆಸಿಕ್ಸ್ ಕೊಡ್ತೀವಿ. ಯಾಕೆ? ಪೇನ್ ಕಿಲ್ಲರ್. ಓಕೆ, ಏನು ಮಾಡ್ತಾಯಿದೆ? ಪೇನ್ ಕಿಲ್ ಮಾಡ್ತಾಯಿದೆ. ನಮಗೆ ಫೇಸ್ ಪೇನ್ ಆಗ್ತಾಯಿದೆ ಅಲ್ಲ, ಅದನ್ನು ಇದು ಕಿಲ್ ಮಾಡುತ್ತೆ. ಓಕೆ, ಪೇನನ್ನು ರೆಡ್ಯೂಸ್ ಮಾಡುತ್ತೆ. ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಆ್ಯಂಟಿಬಯೋಟಿಕ್ ಕೊಡ್ತೀವಿ ಇನ್ಫೆಕ್ಷನ್ ಇದ್ದರೆ. ಓಕೆ, ಆ್ಯಂಟಿ ಹಿಸ್ಟಾಮಿನ್ ಕೊಡ್ತೀವಿ ಅಲರ್ಜಿ ಇದ್ದರೆ. ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋಕ್ಕೆ. ನೇಸಲ್ ಡಿಕಂಜೆಸ್ಟೆಂಟ್ ಕೊಡ್ತೀವಿ. ಓಕೆ, ನೇಸಲ್ ಡಿಕಂಜೆಸ್ಟೆಂಟ್ ಕೊಡ್ತೀವಿ ಟು ರೆಡ್ಯೂಸ್ ನೇಸಲ್ ಕಂಜೆಷನ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ನಾವು ನೇಸಲ್ ಡಿಕಂಜೆಸ್ಟೆಂಟ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಆ್ಯಂಟಿಪೈರೆಟಿಕ್ ಕೊಡ್ತೀವಿ ಫೀವರ್ ಟ್ರೀಟ್ ಮಾಡೋಕ್ಕೆ. ನೆಕ್ಸ್ಟ್ ಅನಾಲ್ಜೆಸಿಕ್ಸ್ ಕೊಟ್ಟರೆ ಏನಾಗುತ್ತೆ? ಪೇನ್ ಕಡಿಮೆ ಆಗುತ್ತೆ. ಓಕೆ, ಮತ್ತು ಇದರಲ್ಲಿ ನಾವು ಸ್ಟೀಮ್ ಇನ್ಹಲೇಷನ್ನು ತಗೋಬಹುದು. ಸ್ಟೀಮ್ ಇನ್ಹಲೇಷನ್ನು ನಾವು ತಗೋಬೋದು. ಓಕೆ, ನೀರಿನ ಒಳಗಡೆ ಜಂಡು ಬಾಂಬ್ ಹಾಕಿ ಅಥವಾ ಏನಂತೀರಿ ಮೆಂಥೋ ಪ್ಲಸ್ ಹಾಕಿ ತಗೋತಾರಲ್ಲ ಅದು. ಓಕೆ, ಸ್ಟೀಮ್ ಇನ್ಹಲೇಷನ್ ಕೂಡ ನೀವು ತಗೋಬಹುದು. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ರೈನೈಟಿಸ್ ಆದರೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವ? ಸೊ ಈ ಪ್ರತಿಯೊಬ್ಬರಿಗೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಇನ್ ಕೇಸ್ ಆಫ್ ಅ ಸ್ಟ್ರಕ್ಚರಲ್ ಇಶ್ಯೂ ಅಂದರೆ ನಮ್ಮ ನೋಸಿನ ಸ್ಟ್ರಕ್ಚರ್ ಸರಿಯಾಗಿರಲಿಲ್ಲ. ಎಕ್ಸಾಂಪಲ್ ಏನಿದೆ? ಡಿವಿಯೇಟೆಡ್ ಸೆಪ್ಟಮ್ ಇದೆ. ಓಕೆ, ನೋಸ್ ಏನಾಗಿದೆ? ಈ ಥರ ವಂಕಿದೆ. ಓಕೆ, ನೋಸ್ ಏನಾಗಿದೆ? ಈ ಥರ ಶೇಪ್ ಇದೆ, ನಾರ್ಮಲ್ ಶೇಪ್ ಇಲ್ಲ. ಓಕೆ, ನಾರ್ಮಲ್ ಶೇಪ್ ಇಲ್ಲ ನೋಸಿಂದು, ಈ ಥರ ಇದೆ. ಓಕೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇದೆ ಅಂದರೆ ನಾವು ಅದಕ್ಕೆ ಟ್ರೀಟ್ ಮಾಡೋಕ್ಕೆ, ಓಕೆ, ಈ ನೋಸನ್ನು ಈ ಥರ ಸರಿಯಾಗಿ ಮಾಡೋಕ್ಕೆ ನಾವು ಸರ್ಜರಿ ಮಾಡ್ತೀವಿ. ಓಕೆ, ಇಂಡೈರೆಕ್ಟ್ಲಿ ನಾವು ರೈನೈಟಿಸನ್ನು ಟ್ರೀಟ್ ಮಾಡಿದಾಗೆ ಪ್ರತಿಯೊಬ್ಬರಿಗೂ ಮಾಡೋದಿಲ್ಲ. ಯಾರ ನೋಸ್ ಸ್ಟ್ರಕ್ಚರ್ ಖರಾಬ್ ಇದೆ, ಓಕೆ, ಯಾರ ನೋಸ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ, ಇಂಪ್ರಾಪರ್ ಇದೆ, ಅಬ್ನಾರ್ಮಲ್ ಇದೆ, ಅವ್ರದ್ದು ಸ್ಟ್ರಕ್ಚರನ್ನು ಸರಿಯಾಗಿ ಮಾಡೋಕ್ಕೆ ನಾವು ಸರ್ಜರಿಯನ್ನು ಯೂಸ್ ಮಾಡ್ತೀವಿ. ಓಕೆ, ಐ ಥಿಂಕ್ ರೈನೈಟಿಸ್ ಅಂದರೆ ಅರ್ಥ ಆಗಿರ್ಬೋದು. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಇನ್ಫ್ಲಮೇಷನ್ ಆಫ್ ದಿ ಮ್ಯೂಕಸ್ ಮೆಂಬ್ರೇನ್ ಆಫ್ ದಿ ನೋಸ್. ಇಷ್ಟು ನೆನಪಿಡಿ. ಓಕೆ, ಕಾಸಸ್ ಮತ್ತು ಕ್ಲಿನಿಕಲ್ ಫೀಚರ್ಸ್ ಮ್ಯಾನೇಜ್ಮೆಂಟನ್ನು ಸ್ಟಡಿ ಮಾಡಿ ಸರಿಯಾಗಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.